ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಲಕ್ಷ್ಮಿನ ಅಮೃತ ರೂಮ್ಗೆ ಪಾವನಿ ಅವರು ಕರ್ಕೊಂಡ್ಬರ್ತಾ ಇರ್ತಾರೆ. ಆಗ ಲಕ್ಷ್ಮಿ ಅವರು, ಅಕ್ಕ ನಾನು ಅಕ್ಕಿ ರೂಮಲ್ಲಿರೋದು ಸರಿನಾ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಆ ಥರ ಮಾತಾಡ್ತೀಯ ಲಕ್ಷ್ಮಿ, ಆ ತಾತನೇ ಹೇಳಿಲ್ವಾ ನೀನು ಅಮ್ಮು ರೂಮಲ್ಲಿ ಆರಾಮಾಗಿರ್ಬೋದು ನಡಿ ಅಂತ ಹೇಳ್ತಾ ಇರ್ತಾರೆ. ಆಗ ಲಕ್ಷ್ಮಿ ಅವರು ಹೋಗೋದಕ್ಕೆ ಅಂತ ಒಳಗೋಗ್ತಾರೆ. ಅಷ್ಟರಲ್ಲಿ ಆದಿ ಬರ್ತಾರೆ. ನಿಂತ್ಕೊಳ್ಳೆ ಅಲ್ಲಿ, ಯಾಕೆ ಹೋಗ್ತಿದ್ಯಾ ನೀನು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಮತ್ತು ಪಾವನಿ ಇಬ್ಬರು ಕೂಡ ತುಂಬಾ ಶಾಕಲ್ಲಿ ನೋಡ್ತಾ ಇರ್ತಾರೆ. ಅಲ್ಲ ನೀನೇನಕ್ಕೆ ಅಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ಪಾವನಿ ಅವರು, ಅಲ್ಲ ಆದಿ ತಾತನೇ ಹೇಳಿಲ್ವಾ ಲಕ್ಷ್ಮಿ ಇನ್ನು ಮುಂದೆ ಅಮ್ಮು ರೂಮಲ್ಲೇ ಇರಬೇಕು ಅಂತ ಹೇಳ್ತಾರೆ. ಆಗ ಆದಿ ಅವರು, ಅದಕ್ಕೆ ನೀವೇನು ಮಾತಾಡಬೇಡಿ, ಅವಳಿಗೇನು ಬಾಯಿಲ್ವಾ, ಅವಳಿಗೇನು ಗಂಟ್ಲಲ್ಲಿ ಏನೋ ಸಿಕ್ಕಾಕೊಂಡಿದ್ಯಾ, ಅವಳೇ ಮಾತಾಡ್ತಾಳೆ, ಯಾಕೆ ನೀನು ಹೋಗ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ತಾತನೇ ಹೇಳಿದಾರಲ್ವಾ ನಾನು ನನ್ನ ಅತ್ತಿಗೆ ರೂಮಲ್ಲಿ ಇರಬೇಕು ಅಂತ, ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಏನೋ ನಿನ್ಗೆ ಅದಕ್ಕೆನಾ, ಅವಳು ನಿನಗೆ ಅದಕ್ಕೆ ಆಗೋದಕ್ಕೂ ಮುಂಚೆ ನನಗೆ ಅಕ್ಕ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀನು ಯಾವುದೇ ಕಾರಣಕ್ಕೂ ಅವಳು ರೂಮಲ್ಲಿ ಇರೋ ಆಗಿಲ್ಲ, ಇರೋ ಅಂಥ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ನಿನಗಿಲ್ಲ. ಅಮ್ಮು ಇರಲಿ ಇರದೇ ಇರಲಿ ಯಾವಾಗಲೂ ಕೂಡ ಅಮ್ಮು ರೂಮೇ ಅದು, ಯಾವುದೇ ಕಾರಣಕ್ಕೂ ನಿನ್ನ ನೆರಳು ಮಾತ್ರ ಆ ರೂಮಲ್ಲಿ ಬೀಳಬಾರ್ದು ಅಂತ ಹೇಳ್ತಾ ಇರ್ತಾರೆ. ಪಾವನಿ ಅವರು, ಆದಿ ಪ್ಲೀಸ್ ನಿಧಾನಕ್ಕೆ ಮಾತಾಡು, ತಾತಂಗೆ ಏನಾದ್ರು ಕೇಳಿಸ್ಕೊಂಡ್ರೆ ಕಷ್ಟ ಅಂತ ಹೇಳ್ತಾರೆ. ಕೇಳಿಸ್ಕೊಳ್ಳಿ ಬಿಡಿ ಅದಕ್ಕೆ, ಯಾಕೆಂದರೆ ಅವರಿಗಂತೂ ಸ್ವಲ್ಪನೂ ಬುದ್ಧಿ ಇಲ್ಲ. ಈ ರಾಕ್ಷಸಿ ಲಕ್ಷ್ಮಿನ ಬರೋದು ಬಿಟ್ಟು ಮನೆಗೆ ಬೇರೆ ಕರ್ಕೊಂಬಂದಿದ್ದಾರೆ. ಅವ್ರಿಗೆ ಬುದ್ಧಿ ಇಲ್ಲ ಅಂತಂದರೆ ನಮಗೂ ಬುದ್ಧಿ ಇಲ್ವಾ, ಯಾವುದೇ ಕಾರಣಕ್ಕೂ ಇವಳಿಗೆ ಈ ರೂಮಲ್ಲಿ ಜಾಗ ಇಲ್ಲ, ನಿನ್ನ ರೂಮು ಯಾವುದೇ ಅಲ್ಲ, ಅಷ್ಟೊಂದು ಕನಿಕರ ಇದ್ದರೆ ನೀವೇ ನಿಮ್ಮ ರೂಮಲ್ಲಿ ಇರಿಸ್ಕೊಳ್ಳಿ, ಅದಕ್ಕೆ ಆಗಲ್ಲ ತಾನೇ, ಸುಮ್ಮನೆ ಇರಿ, ಇವಳು ಯಾವುದೇ ಕಾರಣಕ್ಕೂ ಯಾವ ರೂಮಲ್ಲೂ ಇರೋ ಆಗಿಲ್ಲ ಅಂತ ಜೋರಾಗಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಧರ್ಮರಾಜು ಮತ್ತು ಅವ್ರ ಹೆಂಡತಿ ಇಬ್ಬರು ಕೂಡ ಬರ್ತಾರೆ. ಅದಕ್ಕೆ ಕರೆಕ್ಟಾಗಿ ಹೇಳಿದೆ, ನೀನು ಹೇಳ್ತಾ ಇರೋದು ತುಂಬಾ ಕರೆಕ್ಟಾಗಿದೆ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಆಶ್ಚರ್ಯ ಆಗುತ್ತೆ. ಅಲ್ಲ ಆದಿ, ನಿಜವಾಗ್ಲೂ ಈ ತಾತಂಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ, ನಾನು ನೋಡು ದಡ್ಡ, ನೀನು ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಈ ರೂಮಲ್ಲಿ ಇರೋ ಆಗಿಲ್ಲ, ನೀನು ಹೊರಟೋಗು ಅಂತ ಹೇಳ್ತಾ ಇರ್ತಾರೆ. ಆ ಮಾತನ್ನು ಕೇಳ್ಬಿಟ್ಟು ಆದಿಯವ್ರಿಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ತಾತ ನಾನು ಹೇಳಿದ್ಕೆ ಒಪ್ಕೊಂಡಿದ್ದಾರೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಧರ್ಮರಾಜ್ ಅವರು, ನೋಡು ಲಕ್ಷ್ಮಿ, ನೀನು ಯಾವುದೇ ಕಾರಣಕ್ಕೂ ಅಮ್ಮ ರೂಮಲ್ಲಿ ಇರೋಂಗಿಲ್ಲ, ಇನ್ನು ಮುಂದೆ ಆದಿ ರೂಮಲ್ಲಿ ಇರ್ಬೇಕು ನೀನು ಅಂತ ಹೇಳ್ತಾರೆ. ಅದನ್ನು ಕೇಳ್ಬಿಟ್ಟು ಆದಿಗೆ ಫುಲ್ ಆಶ್ಚರ್ಯ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ ತಾತ, ಅವಳು ನನ್ನ ರೂಮಲ್ಲಿದ್ದರೆ ನಾನು ಎಲ್ಲಿರಲಿ ಅಂತ ಹೇಳ್ತಾರೆ. ಅಲ್ಲ ನೀನೇನೋ ಟೆನ್ಷನ್ ಮಾಡ್ಕೋಬೇಡ ಆದಿ, ನೋಡಮ್ಮ ಲಕ್ಷ್ಮಿ, ನಿನಗೆ ಆದಿ ಆ ರೂಮಲ್ಲಿದ್ದರೆ ಏನು ಪರವಾಗಿಲ್ವಾ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ಏನಿಲ್ಲ ಪರವಾಗಿಲ್ಲ ತಾತ ಅಂತ ಹೇಳ್ತಾರೆ. ನೋಡು ಲಕ್ಷ್ಮಿ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾಳೆ, ನೀನು ಅವಳ ರೂಮಲ್ಲಿ ಇರ್ಬೋದಂತೆ, ನೀನು ಲಕ್ಷ್ಮಿ ಇಬ್ಬರು ಕೂಡ ಒಂದೇ ರೂಮಲ್ಲಿ ಇರ್ಬೋದು ಸರಿನಾ, ಇಲ್ಲ ಅಂತಂದರೆ ಲಕ್ಷ್ಮಿ ಅಮ್ಮ ರೂಮಲ್ಲಿ, ಇವೆರಡು ಆಪ್ಷನ್ ಕೊಟ್ಟಿದ್ದೀನಿ, ಇದ್ರ ಮೇಲೆ ಮೂರನೇ ಆಪ್ಷನ್ ನಿಂದು, ನೀನೇ ಏನು ನಿರ್ಧಾರ ಮಾಡ್ತೀಯೋ ಯೋಚನೆ ಮಾಡು ಅಂತ ಹೇಳ್ತಾರೆ. ಆಗ ಆದಿಗೆ ತುಂಬಾ ಕೋಪ ಬರುತ್ತೆ. ನಾನೇನೇ ಹೇಳಿದ್ರು ಕೂಡ ನನ್ನ ಡಿಸಿಷನ್ಗೆ ಯಾವುದೇ ಕಾರಣಕ್ಕೂ ಬೆಲೆ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಇದು ಧರ್ಮರಾಜ್ ಮನೆ ಎಲ್ಲ, ಆಚೆ ಕಡೆ ಒಂದು ಬೋರ್ಡ್ ಹಾಕಬೇಕು, ನಿರಾಶ್ರಿತರ ಧರ್ಮಛತ್ರ ಅಂತ, ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ. ಆಗ ಧರ್ಮರಾಜ್ ಅವರು, ನೋಡಮ್ಮ ನೀನೇನು ಟೆನ್ಷನ್ ಮಾಡ್ಕೋಬೇಡ, ಅವನು ಹಾಗೇನೆ ನಡಿಯಮ್ಮ ಅಂತ ಹೇಳ್ಬಿಟ್ಟು ಅಮೃತ ರೂಮ್ಗೆ ಅವಳನ್ನ ಕರ್ಕೊಂಡು ಹೋಗ್ತಾರೆ. ಆಗ ಪಾವನಿ ಅವರು, ನೋಡು ಲಕ್ಷ್ಮಿ, ಇದು ಅಮ್ಮು ಸಾಮ್ರಾಜ್ಯ, ಅವಳಿಗೆ ಇನ್ನೊಂದು ಪ್ರಪಂಚ ಇತ್ತು ಅಂತಂದರೆ ಅದು ಈ ರೂಮ್ ಮಾತ್ರ, ಅವಳು ಯಾವಾಗಲೂ ಕೂಡ ಓದ್ತಾ ಇದ್ಲು ಅಂತ ಹೇಳ್ತಾರೆ. ಆಗ ಧರ್ಮರಾಜ್ ಅವರು ಕೂಡ, ಹೌದಮ್ಮ ಲಕ್ಷ್ಮಿ, ನಿಜವಾಗ್ಲೂ ಅಮ್ಮಗೆ ಓದು ಅಂದರೆ ತುಂಬಾ ಇಷ್ಟ, ಅವಳು ಯಾವಾಗಲೂ ಕೂಡ ಯಾವುದೇ ಬುಕ್ ಆದರೂ ಕೂಡ ತುಂಬ ಚೆನ್ನಾಗಿ ಓದ್ತಾ ಇದ್ಲು, ಅಷ್ಟೇ ಅಲ್ಲ ಅವಳು ಯಾವುದೇ ಬುಕ್ ಬೇಕು ಅಂದರೂ ಕೂಡ ಎಲ್ಲ ಕಡೆನೂ ಸರ್ಚ್ ಮಾಡಿದ್ರು ತರಿಸ್ಕೊಂಡು ಓದ್ತಾ ಇದ್ಲು, ಅಷ್ಟು ಅವಳಿಗೆ ಓದು ಅಂದರೆ ಇಷ್ಟ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಅಮೃತ ಅವ್ರನ್ನ ನೆನಪು ಮಾಡ್ಕೊಳ್ತಾರೆ. ಆಗ ಪಾವನಿಯವರು, ಹೌದು ಅಮ್ಮು ಅಂದರೆ ಓದೋದ್ರಿಂದ ಹಿಡಿದು ಹಾಕೋ ಡ್ರೆಸ್ಸಿಂದ ಹಿಡಿದು ಅವಳು ತುಂಬ ಟೇಸ್ಟ್ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು ಅಮೃತ ಅವರು ಇದ್ದಂಥ ಸಿಚುವೇಶನ್ನ ನೆನಪು ಮಾಡಿಕೊಂಡು ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಆಗ ಧರ್ಮರಾಜ್ ಅವರು, ನೋಡಮ್ಮ ಅಮ್ಮ ಮದುವೆ ಆದಮೇಲೆ ಈ ರೂಮ್ಗೆ ಬರೋದಕ್ಕೆ ನನಗೆ ಧೈರ್ಯ ಸಾಕಾಗ್ತಿರಲಿಲ್ಲ, ಆ ದೇವರು ನಿನ್ನ ಮುಖಾಂತರ ಅದನ್ನು ಫಿಲ್ ಮಾಡ್ತಾ ಇದ್ದಾನೆ, ಅಷ್ಟೇ ಅಲ್ಲಮ್ಮ ಆ ಮೊಮ್ಮಗಳು ಬದಲಾಗಿ ಈ ಮೊಮ್ಮಗಳನ್ನ ಭಗವಂತ ನಮ್ಮ ಮನೆ ಕಳಿಸಿದ್ದಾನೆ ಅಂತ ಹೇಳ್ತಾರೆ. ಅಮ್ಮು ಜಾಗನ ನೀನು ತುಂಬೋದಕ್ಕೆ ಬಂದಿದ್ಯಾ, ಆರಾಮಾಗಿರೋ, ಏನು ವರಿ ಮಾಡ್ಕೋಬೇಡ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಾರೆ. ಆಗ ಲಕ್ಷ್ಮಿ ಅವರು ಆ ರೂಮ್ನ ನೋಡ್ಕೊಳ್ತಾ ನಂತರ ಬುಕ್ಸ್ಗಳನ್ನೆಲ್ಲ ನೋಡ್ತಾ ಇರ್ತಾರೆ. ನಂತರ ಅವರು ಕೂಡ ತೊಗೊಂಬಂದಿದ್ದಂಥ ಒಂದು ಬುಕ್ನ ತೊಗೊಂಡು ಓದ್ತಾ ಇರ್ತಾರೆ. ಈ ಕಡೆ ಪ್ರಸಾದ್ ಅವರು ಅವ್ರ ಹೆಂಡತಿಗೆ ಫೋನ್ ಮಾಡಿಬಿಟ್ಟು ಮಾತಾಡ್ತಾ ಇರ್ತಾರೆ. ಅವ್ರ ಹೆಂಡತಿ ಹೆಸರು ನಾಗವೇಣಿ ಆಗಿದ್ರೆ ನಾಗಿಣಿ ಅಂತ ಪ್ರೀತಿಯಿಂದ ಕರಿತಾ ಇರ್ತಾರೆ. ಏನ್ರಿ ನೀವು, ನಮ್ಮ ಅಪ್ಪ ಅಮ್ಮ ಕರೆಕ್ಟಾಗಿ ನಾಗವೇಣಿ ಅಂತ ಹೆಸರಿಟ್ರೆ ನೀವು ನೋಡಿದ್ರೆ ನಾಗಿಣಿ ಹಾಗೆ ಹೀಗೆ ಅಂತ ಕರಿತೀರಾ, ಯಾಕ್ರಿ ಅಂತ ಹೇಳ್ತಾರೆ. ಏನಿಲ್ಲ ಅದು ಪ್ರೀತಿಯಿಂದ ಕರಿತೀನಿ ಅಂತ ಹೇಳ್ತಾರೆ. ನಾವು ಫೋನಲ್ಲೇ ಈ ಥರ ರೊಮ್ಯಾನ್ಸ್ ಮಾಡ್ತಿದ್ರೆ ನಾಲ್ಕು ಮುತ್ತನ್ನು ಎತ್ಕೊಟ್ಬಿಡೋಕ್ಕಾಗುತ್ತಾ ಏನು ಅಂತ ಹೀಗೆ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಆದಿಯವ್ರು ಕೂಡ ಬೇಜಾರು ಮಾಡಿಕೊಂಡು ಹೊರಗಡೆ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಪ್ರಸಾದ್ ಅವರು ನೋಡ್ತಾರೆ, ಅಪ್ಪ ಏನಾದ್ರು ನೋಡಿದ್ರೆ ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಒಂದು ಕಡೆ ಬಚ್ಚಿಟ್ಕೊಳ್ತಾರೆ. ಆಗ ಫೋನಲ್ಲಿ ಲೈನಲ್ಲಿ ಕೂಡ ಮಾತಾಡ್ತಾ ಇರ್ತಾರೆ. ಆಗ ಆದಿ ಅವರು,
ನೋಡಲಿಲ್ಲ ಅಂತ ಅಂದ್ಕೊಂಡು ಅಯ್ಯೋ ಬಚಾವಾದೆ ಅಂತ ಹೇಳ್ತಾರೆ. ಆಗ ಅವ್ರ ಹೆಂಡತಿ ಕೂಡ ಕೇಳಿಸ್ಕೊಂಡು ಏನ್ರಿ ಇಷ್ಟು ಬೇಗ ಬಚಾವಾದೆ ಅಂತ ಹೇಳ್ತಿದ್ದೀರಾ, ಯಾಕ್ರಿ ಇಷ್ಟು ಬೇಗ ಬೇಜಾರಾಯ್ತಾ, 4 ದಿನ ಸಂಸಾರ ಮಾಡಿಲ್ಲ ಆಲ್ರೆಡಿ ನಾನು ಬೇಜಾರಾಗೋಗ್ಬಿಟ್ನಾ, ಯಾರಿಂದ ಬಚಾವಾದೆ ಅಂತ ಹೇಳ್ತಾ ಇದ್ದೀರಾ, ಏನು ಹೇಳ್ತಿದ್ದೀರಾ ನೀವು ಅಂತ ಕೇಳ್ತಾನೆ ಇರ್ತಾರೆ. ಅಯ್ಯೋ ಇಡೇ ಬಾಸ್ ಬಂದರು ಅಂತ ಹೇಳ್ಬಿಟ್ಟು ಫೋನ್ನ ಇಡ್ತಾರೆ. ನಂತರ ಆದಿ ಅವ್ರು ಕೂಡ ಹತ್ರ ಬರ್ತಾರೆ. ನೀವು ನನ್ನ ಲೈಫಲ್ಲಿ ಫಿಟ್ಟಿಂಗ್ ಇಟ್ಬಿಟ್ಟು ಹೆಂಡತಿ ಜೊತೆ ಫ್ಲರ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕ್ಲಾಸ್ ತೊಗೊಳ್ತಾರೆ. ಆಗ ಪ್ರಸಾದ್ ಅವರು ಅಯ್ಯೋ ಅದೇ ಅಣ್ಣ ಇಲ್ಲ ಅಣ್ಣ ದಯವಿಟ್ಟು ಆ ಥರ ಏನೂ ಮಾಡಿಲ್ಲ, ಈಗೇನೆ ನಿಮ್ಮ ಥರನೇ ಅಪ್ಪರು ಕೂಡ ಕಾಲರ್ ಪಟ್ಟಿನ ಹಿಡ್ಕೊಂಡು ಕೇಳ್ಬಿಟ್ರು, ಏನು ಮಾಡೋಕ್ಕಾಗಲಿದೆ ಸುಳ್ಳು ಕೂಡ ಪೋಣಿಸೋಕ್ಕಾಗಲಿಲ್ಲ ನನಗೆ, ಅದಕ್ಕೆ ಎಲ್ಲನೂ ಕೂಡ ಕರೆನ ಹೇಳ್ಬಿಟ್ಟು ನನ್ನ ಜೀವನನ ಉಳಿಸ್ಕೊಂಬಿಟ್ಟೆ ಅಂತ ಹೇಳ್ತಾರೆ. ಆಗ ಆದಿಯವರು ನೀವೇನೋ ನಿಮ್ಮ ಜೀವನನ ಉಳಿಸ್ಕೊಂಡ್ರಿ, ಜೀವನ ಕೂಡ ಉಳಿಸ್ಕೊಂಡ್ರಿ, ಆದರೆ ನಾನೇನು ಮಾಡಲಿ, ಅವಳನ್ನ ನನ್ನ ಕುತ್ತಿಗೆ ಕಟ್ಟಿ ಜೀವನ ತಿಂತಾ ಇದ್ದಾರೆ, ನನ್ನ ಮನೆಗೆ ನಾನೇ ಹೋಗೋಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ಅಂಥ ಪರಿಸ್ಥಿತಿ ನನಗೆ ಎದುರಾಗಿದೆ ಅಂತ ಹೇಳ್ತಾರೆ. ಆಗ ಪ್ರಸಾದ್ ಅವರು ನೋಡಿ ಅದೇಣ್ಣ ಏನೂ ಆಗಲ್ಲ, ಮದುವೆ ಆಗೋದಕ್ಕೆ ಮುಂಚೆ ನಿಜವಾಗ್ಲೂ ಮದುವೆ ಎಷ್ಟೊತ್ತಿಗೆ ಆಗುತ್ತೋ ಅಂತ ಅನ್ನಿಸ್ತಾ ಇರುತ್ತೆ, ಆದರೆ ಮದುವೆ ಆದಮೇಲೆ ನಿಜವಾಗ್ಲೂ ಜೀವನೇ ಒಂಥರ ಅನಿಸ್ತಾ ಇರುತ್ತೆ, ಹತ್ರಕ್ಕೆ ಹೋಗೋದಕ್ಕೆ ರೋಮಾಂಚನ ಅಂತ ಅನ್ನಿಸ್ತಾ ಇರುತ್ತೆ, ಆದರೆ ಇವಾಗ ನಾನು ಹೆಂಡತಿ ಏನಾದರೂ ಬರ್ತೀನಿ ಅಂತ ಅಂದರೆ ನಿಜವಾಗ್ಲೂ ಯಾಕಾದರೂ ಬರ್ತಾಳೋ ಅಂತ ಅನಿಸ್ತಾ ಇರುತ್ತೆ, ಎಲ್ಲನೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಏನು ರೀ ಮಾತಾಡ್ತೀರಾ ನೀವು, ನಿಮಗೂ ನನ್ನ ಲೈಫ್ಗೂ ಸಂಬಂಧ ಇದೆಯಾ, ನೀವು ಇಷ್ಟಪಟ್ಟು ಮದುವೆ ಆಗಿರೋದು, ಆದರೆ ನನ್ನ ಲೈಫು ಇನ್ನು ಕಾಲೇಜೇ ಮುಗ್ದಿಲ್ಲ, ಈಗಿರ್ಬೇಕಾದ್ರೆ ಏನು ರೀ ಮಾಡೋದು ಅಂತ ಹೇಳ್ತಾರೆ. ಆಗ ಪ್ರಸಾದ್ ಅವರು ಅಯ್ಯೋ ಅಣ್ಣ ಏನೂ ಆಗಲ್ಲ, ಅದಾರಕ್ಕೆ ಅದಾಗ್ತೈತಿ ಇದಾರಕ್ಕೆ ಅದಾಗ್ತೈತಿ ಆರಾಮಾಗಿರಿ ಅಂತ ಹೇಳ್ತಾರೆ. ನೋಡ್ರಿ ನನಗೆ ಕೋಪ ಬರ್ತಿದ್ರೆ ನಿಜವಾಗ್ಲೂ ನನ್ನ ಜೀವನ ಆಗಿರೋದಕ್ಕೂ ನಿಮ್ಮ ಜೀವನ ಇರೋದಕ್ಕೂ ನನಗೆ ಯಾಕೋ ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದು ಸದೋಗ್ಬಿಡೋಣ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಪ್ರಸಾದ್ ಅವರು ಅಯ್ಯೋ ಆದಣ್ಣ ಹಂಗೆಲ್ಲ ಮಾಡೋಕೆ ಹೋಗ್ಬಿಡ್ರಿ ಅಂತ ಹೇಳ್ತಾರೆ. ಹೌದಲ್ವಾ ಅಂತ ಹೇಳ್ಬಿಟ್ಟು ಪ್ರಸಾದ್ ಅವ್ರನ್ನ ನೀರೊಳಗೆ ಬೀಳ್ಸೋಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಅಯ್ಯೋ ಆದಣ್ಣ ದಯವಿಟ್ಟು ಬಿಟ್ಬಿಡಿ ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊಳ್ತಾರೆ. ಆಗ ಆದಿ ಅವರು ಸರಿ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಸಂಜೀವ್ ಅವರು ಮಕ್ಕಳಿಗೆ ಪಾಠನ ಹೇಳ್ಕೊಡ್ತಾ ಇರ್ತಾರೆ. ಆಗ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಹೇಳ್ಕೊಡ್ತಾ ಇರ್ತಾರೆ. ಆಗ ಒಂದು ಹುಡುಗಿ ಇದ್ದವಳು ಅಲ್ಲ ಸರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆದಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ ಹೇಗಾಗುತ್ತೆ ಸರ್ ಮೈನಸ್ಸೇ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ನೋಡಮ್ಮ ಆ ಥರ ಎಲ್ಲ ನಾನು ಹೇಗೆ ಹೇಳ್ಕೊಡ್ತೀನೋ ಆ ಥರ ಕೇಳ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಆಗ ಆ ಹುಡುಗಿ ಅಲ್ಲ ಸರ್ ನಾನು ಇಂಗ್ಲೀಷ್ಗೆ ತಲೆ ಕೆಟ್ಟಿದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಗಣಿತಕ್ಕೂ ಕೂಡ ತಲೆ ಕೆಟ್ಟಿದೆಯಾ ಅಂತ ಹೀಗೆ ಮಾತಾಡ್ತಾ ಇರ್ತಾಳೆ. ಆಗ ಸಂಜೀವ್ ಅವರು ಪೂರ್ತಿಯಾಗಿ ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಕ್ಲಾಸ್ ಮುಗಿದ ಮೇಲೆ ಮಕ್ಕಳನ್ನ ಕೂಡ ಕಳಿಸ್ತಾರೆ. ಅಷ್ಟೊತ್ತಿಗೆ ಮಹೇಶ್ ಅವರು ಕೂಡ ಬರ್ತಾರೆ. ಏ ಸಂಜೀವ ನಿನಗೆ ಗೊತ್ತಾ ಟಿಪಾಯ್ ಮೇಲೆ 1000 ರೂಪೀಸ್ ಅಮೌಂಟ್ ಇಟ್ಟೋಗಿದ್ದೆ ಅಲ್ವಾ ಅಂತ ಹೇಳ್ತಾರೆ. ಹೌದು ಇಟ್ಟೋಗಿದ್ದೆ, ಅದನ್ನೇನಾದ್ರು ನೀವು ತೊಗೊಂಬಿಟ್ರೆ ಹೇಗೆ, ನಾನು ಅಮೃತ ಅವ್ರಿಗೆ ಕರೆನ್ಸಿ ಹಾಕ್ಕೊಳ್ಳೋದಕ್ಕೆ ಅಂತ ಇಟ್ಟೋಗಿದೆ ಅಂತ ಹೇಳ್ತಾರೆ. ಅಯ್ಯೋ ಯಾಕಪ್ಪ ಈ ಥರ ಮಾಡ್ತೀಯ ನೀನು, ಹೇಳದ್ನ ಸ್ವಲ್ಪ ಕೇಳಪ್ಪ, ಗಣಿತ ಪಾಠ ಮಾಡಿ ಮಾಡಿ ಅರ್ಜೆಂಟ್ ಆಗಿಬಿಟ್ಟಿದ್ಯಾ ನಿನಗೆ, ಏನು ನಾನೇನು ತೊಗೊಂಡಿಲ್ಲ, ಅಮೃತನ ನನ್ನ ಜೊತೆ ಕರ್ಕೊಂಡೋಗಿದ್ದೆ, ಇಬ್ಬರು ಕೂಡ ಖುಷಿಯಾಗಿ ಮಾತಾಡ್ಕೊಂಡು ಬಂದ್ವಿ, ಜೊತೆಗೆ ರೀಚಾರ್ಜ್ ಕೂಡ ಮಾಡಿಸ್ಕೊಂಡ್ಬಂದ್ವಿ ಅಂತ ಹೇಳ್ತಾರೆ. ಹೌದಾ ನೀವು ಅಮೃತವನ್ನ ಹೊರಗಡೆ ಕರ್ಕೊಂಡೋಗಿದ್ರಾ ಅಂತ ಹೇಳ್ತಾರೆ. ಹೌದಪ್ಪ ಯಾಕೆ ಈ ಥರ ಆಶ್ಚರ್ಯವಾಗಿ ಕೇಳ್ತಾ ಇದೆಯಾ, ಇದರಲ್ಲಿ ಆಶ್ಚರ್ಯ ಪಡೋಂಥದ್ದೇನಿದೆ, ನನ್ನ ಜೊತೆನೇ ಬಂದಿದ್ಲು ಅಂತ ಹೇಳ್ತಾರೆ. ಹೌದಾ ಆಶ್ಚರ್ಯ ಪಡೋದು ತುಂಬಾ ಇದೆ ಬಿಡಿ, ಹೌದು ಅಷ್ಟಕ್ಕೂ ಚೆನ್ನಾಗಿ ಖುಷಿಯಾಗಿ ಹೋಗಿ ಬಂದ್ರಾ ಅಂತ ಕೇಳ್ತಾರೆ. ಆಗ ಮಹೇಶ್ ಅವರು ಹೌದಪ್ಪ ಆ ಹುಡುಗಿ ಜೊತೆ ಯಾರು ಮಾತಾಡೋದಕ್ಕೆ ಇಲ್ಲ, ಅದಕ್ಕೋಸ್ಕರ ಅವಳು ಡಲ್ಲಾಗಿರ್ತಾಳೆ ಅಷ್ಟೇ, ಆದರೆ ಮಾತಾಡಿದ್ರೆ ಚೆನ್ನಾಗಿ ಮಾತಾಡ್ತಾಳೆ, ಅಲ್ಲೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸ್ಕೊಂಬಂದ್ಲು, ನನ್ನ ಜೊತೆನೂ ಕೂಡ ಖುಷಿಯಾಗಿ ಬಂದ್ಲು, ಸರಿ ಆಯ್ತಪ್ಪ ನೀನು ಅದೇನು ಪಾಠ ಮಾಡ್ಕೋ ನಾನು ಹೋಗಿ ಮಲ್ಕೊತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಸಂಜೀವ್ ಅವರು ತನ್ನ ತಾಯಿ ಹೇಳಿದ ಮಾತುಗಳನ್ನು ಕೂಡ ನೆನಪು ಮಾಡ್ಕೊಳ್ತಾರೆ. ನಾನು ಅಮೃತ ಅವ್ರ ಜೊತೆ ಮಾತಾಡಬೇಕು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ಸಾಧ್ಯ, ನಾನು ಮೈನಸ್ಸು ಅವರು ಮೈನಸ್ಸು ಮಾತಾಡಿದ್ರೆ ತಾನೇ ಪ್ಲಸ್ ಆಗೋದು, ಇಲ್ಲ ನಾನು ಅಮೃತ ಅವ್ರ ಜೊತೆ ಮಾತಾಡಬೇಕು ಆವಾಗಲೇ ನಮ್ಮ ಜೀವನ ಸರಿ ಹೋಗೋದು ಅಂತ ಯೋಚನೆ ಮಾಡಿಕೊಂಡು ಅಮೃತ ಅವ್ರ ಹತ್ರ ಹೋಗ್ತಾರೆ. ಈ ಕಡೆ ಆದಿ ಮನೆಯಲ್ಲಿ ಎಲ್ಲರೂ ಕೂಡ ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಡೈನಿಂಗ್ ಟೇಬಲ್ ಹತ್ರ ಊಟನ ತಂದಿಟ್ಟಿರ್ತಾರೆ. ಅಲ್ಲಿ ಸುಶಾಂತ್ ಅವ್ರು ಕೂಡ ಬರ್ತಾರೆ. ಆಗ ಪಾವನಿ ಅವ್ರು ಕೂಡ ಅಲ್ಲೇ ಇರ್ತಾರೆ. ಆಗ ಸುಶಾಂತ್ ಅವರು ಎಲ್ಲ ಊಟನ ನೋಡ್ಬಿಟ್ಟು ಇದೇನಿದು ವೆರೈಟೀಸ್ ಇದೆ ಇವತ್ತು, ಅದೇನು ಅಂತ ನೋಡ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲದನ್ನೂ ಕೂಡ ಟೇಸ್ಟ್ ನೋಡಿಕೊಂಡು ಎಲ್ಲದಕ್ಕೂ ಕೂಡ ರೇಟಿಂಗ್ಸ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಮನೆಯವರೆಲ್ಲರೂ ಕೂಡ ಬರ್ತಾರೆ. ಆಗ ಆದಿಯವರಪ್ಪ ಏನು ಸುಶಾಂತ್ ಏನು ಮಾಡ್ತಿದ್ದೀಯಾ ಅಂತ ಹೇಳ್ತಾರೆ. ಆಗ ದೊಡ್ಡಪ್ಪ ನಾನು ಫುಡ್ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ರೇಟಿಂಗ್ ಕೂಡ ಕೊಡ್ತಾ ಇರ್ತಾರೆ. ಆಗ ಆದಿಯವ್ರ ಚಿಕ್ಕಮ್ಮ ಇದ್ದವರು ನೋಡು ಸುಶಾಂತ್ ರೇಟಿಂಗ್ ಟೈಮ್ ಎಲ್ಲ ಮುಗೀತು, ಇವಾಗ ಹೀಟಿಂಗ್ ಟೈಮ್ ಕೂತ್ಕೊಂಡು ಊಟ ಮಾಡು ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಆದಿ ಇಲ್ವಲ್ಲ ಅಂತ ಯೋಚನೆ ಮಾಡಿಬಿಟ್ಟು ನೆಕ್ಸ್ಟು ಅಂಜು ಅವರು ಕೂಡ ಬರ್ತಾರೆ. ನಾನು ಆದಿಯನ್ನ ಕರ್ಕೊಂಡ್ಬರ್ತೀನಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತಿದ್ದ ಅಂತ ಹೇಳ್ಬಿಟ್ಟು ಹೊರಗಡೆ ಬರ್ತಾರೆ. ಆಗ ಆದಿ ಅವರು ತುಂಬಾ ಬೇಜಾರು ಮಾಡಿಕೊಂಡು ಮೇಲೆ ನೋಡ್ಕೊಂಡು ಕೂತಿರ್ತಾರೆ. ಏನಣ್ಣ ನೀನು, ಅಲ್ಲೆಲ್ಲರೂ ಕೂಡ ನಿಂಗೋಸ್ಕರ ಊಟಕ್ಕೆ ಅಂತ ಕಾಯ್ತಾ ಇದ್ದಾರೆ, ನೀನು ನೋಡಿದ್ರೆ ಆಕಾಶ ನೋಡ್ಕೊಂಡು ಕೂತಿದ್ಯಲ್ಲ, ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ಅಂತ ಹೇಳ್ತಾರೆ. ಆಗ ಆದಿ ಅವರು ಹೌದು ಅಂಜು ನನ್ನ ತಲೆ ಮೇಲೆ ಆಕಾಶನೇ ಬಿದ್ದಿರೋದು ಅಂತ ಹೇಳ್ತಾರೆ. ಏನೋ ಅಣ್ಣ ಯಾಕೆ ಇಷ್ಟೆಲ್ಲ ಆಗ್ತಿದೆ ಅಂತ ಒಂದು ಅರ್ಥ ಆಗ್ತಿಲ್ಲ, ಆ ಲಕ್ಷ್ಮಿ ಮತ್ತು ಲಕ್ಷ್ಮಿ ಮನೆಯವರೆಲ್ಲರೂ ಸೇರಿ ತಾತನಿಗೆ ಕನ್ಫ್ಯೂಸ್ ಮಾಡಿಬಿಟ್ಟು ಅವಳನ್ನ ನಿನಗೆ ಕಟ್ಟೋ ಥರ ಮಾಡಿಬಿಟ್ರು ಅಂತ ಹೇಳ್ತಾರೆ. ಆಗ ಆದಿಯವರು ಇಲ್ಲ ಅಂಜು ಆ ಥರ ಏನು ಕನ್ಫ್ಯೂಸ್ ಆಗಿಲ್ಲ ತಾತ ಕರೆಕ್ಟಾಗೇ ಇದ್ದರು, ಅವರೇ ಬೇಕು ಅಂತಲೇ ನನಗೆ ಮದುವೆ ಮಾಡಿದ್ರು, ಅಷ್ಟೇ ಅಲ್ಲದೆ ನನಗಿಂತ ರಾಕ್ಷಸಿ ಕಂಡನ ಅವ್ರಿಗೆ ಹೆಚ್ಚು ಪ್ರೀತಿ ಅಂತ ಹೇಳ್ತಾ ಇರ್ತಾರೆ.
ಆಗ ಅಂಜು ಇದ್ದವರು, "ಅಣ್ಣ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ, ಫಸ್ಟ್ ಊಟಕ್ಕೆ ಹೋಗೋಣ ಬಾ ಅಣ್ಣ" ಅಂತ ಹೇಳ್ತಾರೆ. ನನಗೆ ಊಟ ಬೇಡ ಅಂತ ಹೇಳ್ತಾರೆ. ಆಗ ಅಂಜು ಅವರು, "ನೋಡೋಣ ನಿನ್ನ ಮುದ್ದಿನ ತಂಗಿ ಊಟಕ್ಕೆ ಕರಿತಾ ಇದ್ದೀನಿ, ನೀನೇನಾದ್ರು ಬಂದಿಲ್ಲ ಅಂತಂದರೆ ನನಗೂ ಕೂಡ ಊಟ ಬೇಡ" ಅಂತ ಹೇಳ್ತಾರೆ. ಆಗ ಆದಿಯವರು, "ಸರಿ ಆಯಿತು, ನಿನಗೋಸ್ಕರ ಬರ್ತೀನಿ" ಅಂತ ಹೇಳ್ಬಿಟ್ಟು ಊಟಕ್ಕೆ ಕೂಡ ಬರ್ತಾರೆ. ಊಟ ಮಾಡೋಣವಾ ಅಂತ ಹೇಳ್ಬಿಟ್ಟು ಅಂಜು ಹೇಳ್ತಾರೆ, "ಒಂದು ನಿಮಿಷ ಇರಿ, ಲಕ್ಷ್ಮಿ ಕೂಡ ಬರಲಿ, ಲಕ್ಷ್ಮಿಗೆ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಅಂತ ಗೊತ್ತಿಲ್ಲ, ಅವಳು ಬರೋ ತನಕ ಕಾಯೋಣ" ಅಂತ ಹೇಳ್ತಾರೆ. ಆ ಮಾತನ್ನು ಕೇಳಿಬಿಟ್ಟು ಮನೆಯವರೆಲ್ಲರಿಗೂ ಕೂಡ ತುಂಬಾ ಕೋಪ ಬರುತ್ತೆ. ನಂತರ ಲಕ್ಷ್ಮಿ ಅವ್ರು ಕೂಡ ಬರ್ತಾರೆ. ಲಕ್ಷ್ಮಿ ಅವ್ರು ಬಂದು ಊಟಕ್ಕೆ ಕೂತ ತಕ್ಷಣ ಆದಿಗೆ ತುಂಬಾ ಕೋಪ ಬರುತ್ತೆ, ಎದ್ಬಿಡ್ತಾರೆ. ನನಗೆ ಊಟ ಬೇಡ ಯಾವುದೇ ಕಾರಣಕ್ಕೂ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆಗ ಮನೆಯವರೆಲ್ಲರೂ ಕೂಡ ಕರೆದ್ರು, ಆದಿ ಕೂಡ ಬರೋದೇ ಇಲ್ಲ. ಆಗ ಲಕ್ಷ್ಮಿ ಅವ್ರು ಕೂಡ ಎದ್ಬಿಡ್ತಾರೆ. ಆಗ ಧರ್ಮರಾಜ್ ಅವರು, "ನೋಡಮ್ಮ ಲಕ್ಷ್ಮಿ, ನೀನು ಕೂತ್ಕೊಂಡು ಊಟ ಮಾಡು" ಅಂತ ಹೇಳಿ ಕೂರಿಸ್ತಾರೆ. ಲಕ್ಷ್ಮಿ ಅವರು ಧರ್ಮರಾಜ್ ಅವರು ಹೇಳ್ದಾಗೆನೆ ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅನ್ನನ ಕಲಿಸ್ಕೊಂಡು ತುತ್ತನ್ನ ಬಾಯಿಗೆ ಇಟ್ಕೊಳ್ಳೋದಕ್ಕೆ ಅಂತ ಹೋಗ್ತಾರೆ. ಆಗ ಆದಿ ಅವರಮ್ಮ ಲಕ್ಷ್ಮಿ ಪಕ್ಕನೆ ನಿಂತ್ಕೊಂಡು, "ಅಲ್ಲ ಕಣೆ ನನ್ನ ಮಗ ನಿನ್ನಿಂದ ಊಟ ಬಿಟ್ಟು ಎದ್ದೋದ, ಆದರೆ ನಿನಗೆ ಹೇಗೆ ಗಂಟ್ಲಲ್ಲಿ ಅನ್ನ ಇಳಿಯುತ್ತೆ" ಅಂತ ಹೇಳ್ಬಿಟ್ಟು ಬೈದ್ಬಿಡ್ತಾರೆ. ಆಗ ಲಕ್ಷ್ಮಿಗಂತೂ ಊಟ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ. ಆಗ ಲಕ್ಷ್ಮಿ ಅವರು ತುಂಬಾನೇ ಬೇಜಾರು ಮಾಡ್ಕೊಂಡು ಕಣ್ಣೀರು ಹಾಕೊಂಡು ಅಲ್ಲಿಂದ ಕೈ ತಗೊಂಡು ಎದ್ದೋಗ್ಬಿಡ್ತಾರೆ. ಆಗ ರೂಮಲ್ಲಿ ಒಬ್ಬರೇ ಹೋಗಿ ಕೂತ್ಕೊಂಡು ಹತ್ಬಿಡ್ತಾರೆ. ಇಷ್ಟು ದೊಡ್ಡ ಮನೆಯಲ್ಲಿ ಯಾರೂ ಕೂಡ ನನ್ನವರಿಲ್ಲ, ನನಗೆ ನನ್ನ ಹೆತ್ತಪ್ಪ ಅಮ್ಮನ ನೋಡ್ಬೇಕಂತ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಒಬ್ಬರೇ ಕೂತ್ಕೊಂಡು ಜೋರಾಗಿ ಹತ್ಬಿಡ್ತಾರೆ. ಊಟನೂ ಇಲ್ಲದೆ ಒಂಟಿಯಾಗಿ ಲಕ್ಷ್ಮಿ ಅವರು ತುಂಬಾನೇ ಅಳ್ತಾ ಕೂತ್ಬಿಡ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.